ದಶಗ್ರೀವನ ಛತ್ರಭಂಗದೊಂದಿಗೆ ಕಿಂಚಿನ್ಮಾತ್ರವಾಗಿ ಸುಗ್ರೀವನ ಮುಖಭಂಗವೂ ಆದಂತಾಗಿತ್ತು. ಅಂದು ಮತ್ತೆ ಯಾರಲ್ಲಿಯೂ ಉತ್ಸಾಹವೂ ಉಳಿದಿರಲಿಲ್ಲ. ಅದನ್ನು ಅರಿತೇ ಇದ್ದ ಶ್ರೀರಾಮನು ಆ ರಾತ್ರಿ ಸುಗ್ರೀವನನ್ನೂ ಹನುಮಂತನನ್ನೂ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ವಿಭೀಷಣನ ಕುರಿತಾಗಿ ಪ್ರಶಂಸಿಸಿದನು. ಹಾಗೆಯೇ ವಾನರ ಬಲದ ಶಕ್ತಿಯನ್ನು ಕೊಂಡಾಡುತ್ತಾ ಆ ಮಾತು ಈ ಮಾತು ಎನ್ನುವಂತೆ ಕಪಿಬುದ್ಧಿಯ ಚಾಪಲ್ಯದ ಅತಿತ್ವವನ್ನು ಶಮಿಸುವುದಕ್ಕಾಗಿ ಸುಗ್ರೀವನಲ್ಲಿ ಸುವಿಚಾರಪೂರಿತ ಭಾವನೆಗಳನ್ನೇ ಪ್ರಚೋದಿಸತಕ್ಕ ಸದ್ಬೋಧೆಯನ್ನಿತ್ತನು. ಅಂತೆಯೇ ಸುಶಿಕ್ಷಿತವಾಗಿರಬಹುದಾದ ರಾಕ್ಷಸ ಪಡೆಯೊಂದಿಗೆ ಯುದ್ಧ ಮಾಡುತ್ತಿರುವಾಗ ಹೇಗೆ ವರ್ತಿಸುತ್ತಿರಬೇಕೋ ಅದನ್ನು ಸಮರಶಾಸ್ತ್ರ ರೀತಿಯಿಂದ ಉಪದೇಶ ಮಾಡಿದನು. ಎಲ್ಲವನ್ನೂ ಕೇಳಿ ಮನನ ಮಾಡಿಕೊಂಡ ಸುಗ್ರೀವನಿಗೆ ತನ್ನವರ ನ್ಯೂನತೆಗಳೆಲ್ಲ ಮನವರಿಕೆಯಾಗಿ ಅವನ ಮನಸ್ಸು ಹಗುರವಾಯಿತು. ಶ್ರೀರಾಮನಿಗೂ ತನ್ನೀ ಕಾರ್ಯವು ಸತ್ಫಲವನ್ನೇ ಕೊಟ್ಟಿತೆಂದು ಸಮಾಧಾನವಾಯಿತು. ಬಹುಹೊತ್ತಿನವರೆಗೆ ಬೇರೆ ಬೇರೆ ವಿಚಾರ ವಿನಿಮಯದಿಂದ ರಾತ್ರಿ ಎಷ್ಟೋ ಹೊತ್ತನ್ನು ಅವರು ಹಾಗೆಯೇ ಕಳೆದರು. ಬಹುಹೊತ್ತಿನ ಮೇಲೆ ನಿಯತವಾದ ತಮ್ಮ ತಮ್ಮ ಸ್ಥಳಗಳಲ್ಲಿ ವಿಶ್ರಾಂತಿಗೊಂಡರು. ಸೂರ್ಯೋದಯಕ್ಕೆ ಸರಿಯಾಗಿ ಸುಗ್ರೀವನು ಹನುಮಂತನ ಮೂಲಕ ತಿಳಿಸಿ ವಾನರ ಪ್ರಮುಖರನ್ನೆಲ್ಲ ಬರಿಸಿ ಸಭೆಯನ್ನು ನೆರೆಯಿಸಿದನು. ಸುಗ್ರೀವ ವಿಭೀಷಣರು ಎಡಬಲ ಭಾಗಗಳಲ್ಲಿಯೂ, ಲಕ್ಷ್ಮಣ ಹನುಮಂತರು ಹಿಂಭಾಗದಲ್ಲಿಯೂ, ಜಾಂಬವ ನೀಲಾಂಗದರೆ ಮುಂತಾದ ವೀರ ವಾನರ ಶ್ರೇಷ್ಠರು ಮುಂಭಾಗದಲ್ಲಿಯೂ ಸನ್ನಿಹಿತರಾಗಿರಲು ಪದಕ ಮಧ್ಯದ ನಾಯಕಮಣಿಯಂತೊಪ್ಪೆ ಶ್ರೀರಾಮಚಂದ್ರನು ದಿವ್ಯ ಕೋದಂಡಪಾಣಿಯಾಗಿ ಶಿಲಾಫಲಕದ ಮೇಲಲ್ಲಿ ಓಲಗವಿತ್ತು ವಿರಾಜಿಸಿದನು. ಕದನೋತ್ಸಾಹಭರಿತರಾದ ವಾನರ ವೀರರು ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ಭುಜವನ್ನು ಕುಣಿಸುತ್ತಿದ್ದರು. ಕ್ಷಣಕಾಲ ಎಲ್ಲರೂ ಮೌನವಾಗಿದ್ದಂತೆಯೇ ಸಭೆಯು ಗಂಭೀರವಾಗಿತ್ತು. ಮತ್ತೆ ಜಾಂಬವಂತನು ಎದ್ದು ನಿಂತು ಕೈಮುಗಿದುಕೊಂಡು, ಅಪಾರವಾದ ಜಲನಿಧಿಗೆ ಸೇತುವೆಯನ್ನು ಕಟ್ಟಿ ಈ ನಮ್ಮ ಮಹಾಸೇನೆಯನ್ನು ಲಂಕೆಯ ಈ ಪ್ರದೇಶದಲ್ಲಿಳುಹಿ ಯಾವತ್ತೂ ಕೆಲಸಗಳನ್ನು ಯುದ್ಧಪೂರ್ವಭಾವಿಯಾಗಿ ಪೂರೈಸಿದುದರಿಂದ ಇನ್ನು ಮುಂದೇನು ಎಂಬ ಕುತೂಹಲವೇ ನಮ್ಮ ಕಪಿವೀರರನ್ನು ಉದ್ವೇಗಗೊಳಿಸುತ್ತದೆ. ಅರಸನಾದ ಸುಗ್ರೀವನು ಪ್ರಭು ಸನ್ನಿಧಿಯಲ್ಲಿ ಏನು ನಿವೇದಿಸಿಕೊಂಡಿರುವನೋ ಅದನ್ನು ಒಂದಕ್ಷರವೂ ಬಿಡದೆ ಪೂರ್ಣಗೊಳಿಸಿಕೊಡಬೇಕಾದ ನಾವು ಇನ್ನೇನನ್ನು ಆಲೋಚಿಸಿಕೊಳ್ಳತಕ್ಕದ್ದಿಲ್ಲ. ಆದುದರಿಂದ ಸೊಕ್ಕಿರುವ ಈ ಕಾಳರಕ್ಕಸರನ್ನು ಮರ್ದಿಸಿ ದುಷ್ಟ ದಶಗ್ರೀವನ ಸರ್ವಬಲ ಸಮುದ್ರವನ್ನು ಮುಕ್ಕಳಿಸುವುದಕ್ಕಾಗಿಯೇ ಒಬ್ಬೊಬ್ಬರೂ ನಮ್ಮವರೂ ಹುರುಪುಗೊಂಡಿದ್ದಾರೆ. ಉತ್ಸಾಹ ಶಕ್ತಿಯೇ ಪರಮಶಕ್ತಿಯೆಂದೆಣಿಸಿ ಈಗಲೇ ನಾವು ರಾವಣನ ರಾಜ್ಯದ ಮೇಲೆ ಅಭಿಯೋಗ ನಡೆಸುವಂತೆ ಸ್ವಾಮಿಯ ಅಪ್ಪಣೆಯಾಗಬೇಕು ಎಂದು ಭಿನ್ನಯಿಸಿಕೊಂಡನು. ನೀಲಾಂಗದಾದಿಗಳು ಜಾಂಬವಂತನ ಮಾತನ್ನು ಪುಷ್ಟೀಕರಿಸಿ ತತ್ಕ್ಷಣವೇ ಲಂಕೆಯನ್ನು ಮುತ್ತಲು ಆಜ್ಞೆಯಾಗಲಿ ಎಂದು ನುಡಿದರು. ಆ ಎಲ್ಲರ ಅಭಿಪ್ರಾಯವು ತನ್ನದೇ ಎಂಬಂತೆ ಸುಗ್ರೀವನು ತನ್ನವರನ್ನೆಲ್ಲ ಒಮ್ಮೆ ನೋಡಿಕೊಂಡು ಎದ್ದು ನಿಂತು, ಅಪ್ಪಣೆಯಾದರೆ ಈ ನಿಮಿಷದಲ್ಲಿಯೇ ಭಯಂಕರವಾದ ಯುದ್ಧವನ್ನು ತೊಡಗುವೆವು ಎಂದು ನಿವೇದಿಸಿಕೊಂಡನು. ಶ್ರೀರಾಮನು, ಸುಗ್ರೀವ, ನಿನ್ನ ಸೇನೆಯ ಮಹಾವೀರರು ಪೂರ್ಣೋತ್ಸಾಹಭರಿತರಾಗಿ ಆಡಬೇಕಾದ್ದನ್ನೇ ಆಡಿದ್ದಾರೆ. ಮಾತ್ರವಲ್ಲ, ಆಡಿದಂತೆ ಮಾಡಿಯೂ ಜಯಶೀಲರಾಗುತ್ತಾರೆಂಬುದು ಕೂಡ ನಿಸ್ಸಂದೇಹವು. ಆದರೆ ಇಲ್ಲಿ ನಾವು ಒಂದಿಷ್ಟು ವಿಚಾರ ಮಾಡತಕ್ಕದ್ದಿದೆ. ವಂಚಕನೂ ದ್ರೋಹಿಯೂ ಆದ ದಶಕಂಠನನ್ನು ವಿಚಾರವಿಲ್ಲದೆಯೇ ನಾನು ನನ್ನ ನೆಲೆಯಲ್ಲಿ ವಧಿಸುವುದು ತಪ್ಪಲ್ಲ. ನನ್ನ ಕುರಿತು ಅವನು ಅಕ್ಷಮ್ಯ ಅಪರಾಧಿಯೇ ಇರುತ್ತಾನೆ. ನೀನು ಕಿಷ್ಕಿಂಧೆಯ ರಾಜನು. ವಾಲಿಯ ಕಾಲದಲ್ಲಿ ನೀನೇ ಹಿಂದೆ ಹೇಳಿದಂತೆ ವಾಲಿಗೂ ರಾವಣನಿಗೂ ಒಂದು ರೀತಿಯ ಒಪ್ಪಂದವಾಗಿರುವುದರಿಂದ ಅದು ಕಿಷ್ಕಿಂಧೆಯ ಹಾಗೂ ಲಂಕೆಯ ರಾಜ್ಯಗಳನ್ನು ಅನ್ಯೋನ್ಯವಾಗಿ ಬಂಧಿಸಿಕೊಂಡೇ ಇದೆ. ಅರಸರು ಪಾರಸ್ಪರಿಕವಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡರೆ ಅದು ಅವರವರ ದೇಶಕ್ಕೂ ಅನ್ವಯಿಸುತ್ತದೆ. ರಾಜನು ಅಧಿಕಾರ ಪ್ರವರ್ತನಾಗಿರುವಲ್ಲಿ ಅವನೇ ಇಡೀ ರಾಜ್ಯದ ಮುಖವಾಗಿರುತ್ತಾನೆ. ಮಾತ್ರವಲ್ಲ, ತಾನೇ ರಾಜ್ಯವು ಎನ್ನುವಷ್ಟು ಹೊಣೆಯನ್ನು ಹೊತ್ತಿರುತ್ತಾನೆ. ಅವನ ಆ ಯಾವತ್ ಸಂಪರ್ಕ ವ್ಯವಹಾರಗಳು ರಾಜ್ಯದ್ದೇ ಆಗಿ ಅವನನ್ನು ಹೊಂದಿರುತ್ತವೆ. ಹೀಗಿರುವುದರಿಂದ ಕಿಷ್ಕಿಂಧೆಯ ವಾನರರಿಗೂ ಲಂಕೆಯ ದಾನವರಿಗೂ ವಾಲಿ ರಾವಣರ ಮೈತ್ರಿಯೇ ಸ್ನೇಹವನ್ನು ಹೊಂದಿಸಿರುತ್ತದೆ. ಮೇಲಾಗಿ ಅವರವರ ರಾಜರ ಒಪ್ಪಂದವನ್ನು ಆಯಾ ರಾಜ್ಯದವರು ಮನ್ನಿಸಿಯೇ ಇದ್ದುದರಿಂದ ಇಂದಿಗೂ ಆ ಒಡಂಬಡಿಕೆಯು ಅಸ್ತಿತ್ವದಲ್ಲೇ ಇರುತ್ತದೆ. ನೀನೀಗ ವಾನರ ರಾಜ್ಯದ ಅಧಿಪತಿಯಾಗಿದ್ದರೂ ಲಂಕೆಯನ್ನು ಮಿತ್ರರಾಷ್ಟ್ರವಲ್ಲವೆಂದು ಈವರೆಗೂ ಅಧಿಕಾರಯುಕ್ತವಾಗಿ ಪ್ರಚುರಪಡಿಸಲಿಲ್ಲ. ಹನುಮಂತನು ಒಬ್ಬನೇ ಲಂಕೆಗೆ ಹೋಗಿ ರಾಮದೂತನಂತೆಯೇ ವ್ಯವಹರಿಸಿ ಬಂದಿರುವುದನ್ನಲ್ಲದೆ ವಾನರರ ಪ್ರತಿನಿಧಿಯಾಗಿ ಅಲ್ಲ. ಇನ್ನು ನಾವು ತೊಡಗುವ ಯುದ್ಧದಲ್ಲಿ ಲಂಕೆಯ ಮೇಲೆ ಕಿಷ್ಕಿಂಧೆಯ ವೈರ ಸೈನಿಕರು ಅಭಿಯೋಗ ನಡೆಸಬೇಕಾಗುತ್ತದೆ.
ಹಿಂದಿನ ಒಪ್ಪಂದದಂತೆ ಕಿಷ್ಕಿಂಧೆಯೂ ಲಂಕೆಯೂ ಒಂದನ್ನೊಂದು ಹೊಂದಿಕೊಂಡಿದ್ದ ರಾಜ್ಯಗಳು. ಆ ಬಂಧನದಿಂದ ಬಿಡುಗಡೆಗೊಳ್ಳದೆ ನೀನು ನಿನ್ನ ಸೈನ್ಯವನ್ನು ರಾವಣ ನಿಧಿಯಾಗಿ ಒಡ್ಡುವುದು ನಿನಗೂ ನಿನ್ನ ರಾಜ್ಯಕ್ಕೂ ಗೌರವವಲ್ಲ. ನಿನ್ನ ಅಣ್ಣನೇ ಮಾಡಿದ್ದ ಒಪ್ಪಂದವು ಹಾಗೆಯೇ ಇದ್ದು ನೀನು ಲಂಕೆಯ ಅರಸನೊಂದಿಗೆ ಯುದ್ಧ ಮಾಡುವುದು ಗತಿಸಿ ಹೋದ ನಿನ್ನ ಅಣ್ಣನ ಕೀರ್ತಿಗೂ ಕುಂದು. ಆದುದರಿಂದ ವಾನರೇಶ್ವರನಾಗಿ ಲಂಕೇಶ್ವರನ ಆ ಹಿಂದಿನ ಒಪ್ಪಂದವನ್ನು ಊರ್ಜಿತದಲ್ಲಿ ಇರಿಸುವ ಇಲ್ಲವೇ ಸಕಾರಣವಾಗಿ ಮುರಿಯುವ ಆ ಕೆಲಸವನ್ನೇ ಮುಂದಾಗಿ ಕೈಗೊಳ್ಳುವುದು ನ್ಯಾಯವು. ಲಂಕೆಯ ಧರ್ಮಸಿಂಹಾಸನರೂಢನಾಗಿರುವ ಈ ವಿಭೀಷಣನನ್ನು ನೀನು ಮೊದಲಾಗಿ ಗೌರವಿಸಿದುದರಿಂದ ರಾವಣನ ನೀತಿಯನ್ನು ನೀನು ವಿರೋಧಿಸಬೇಕಾಗಿದೆ ಅಲ್ಲದೆ ಲಂಕೆಯ ಸಾಮ್ರಾಜ್ಯದ ಮೇಲೆ ನೀನು ಕೈ ಮಾಡುವುದು ಅವಶ್ಯವಿರುವುದಿಲ್ಲ. ಆದುದರಿಂದ ದಶಕಂಠನ ನೀತಿಯನ್ನು ಅವನು ತಿದ್ದಿಕೊಳ್ಳುವಂತೆ ನೀನು ಅವನಿಗೆ ತಿಳಿಯಪಡಿಸಬೇಕಾದುದು ಮುಖ್ಯವು. ಧರ್ಮದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣವಾದುದು. ರಾಜಕೀಯವಾಗಿ ಮಿತ್ರರಾದವರು ಅದೇ ಕಾರಣದಿಂದ ಒಬ್ಬರನ್ನೊಬ್ಬರು ತಿದ್ದಿ ನಡೆಸಿಕೊಳ್ಳುವುದಕ್ಕೆ ಬಾಧ್ಯರು. ಹಾಗೆ ತಿದ್ದುವ ಇಲ್ಲವೇ ತಿದ್ದಿಸಿಕೊಳ್ಳುವ ಕುರಿತು ಯಾರು ತಪ್ಪು ಮಾಡುತ್ತಾನೋ ಅವನು ಅದೇ ಮಿತ್ರಧರ್ಮದಿಂದ ಅಪರಾಧಿಯಾಗುತ್ತಾನೆ. ಅಪರಾಧಿಯು ಪ್ರಾಯಶ್ಚಿತ್ತಗೊಳ್ಳದಿದ್ದರೆ ಪರಿತ್ಯಜಿಸಲ್ಪಡಲು ಮಾತ್ರವಲ್ಲ, ಶಿಕ್ಷಿಸಲ್ಪಡಲು ಕೂಡ ಕಾರಣನಾಗುತ್ತಾನೆ. ಧರ್ಮವನ್ನು ಮೀರಿ ನಡೆದು ನೀತಿಯನ್ನು ತಿದ್ದಿಕೊಳ್ಳಲು ಉಪದೇಶವಿತ್ತ ತನ್ನ ತಮ್ಮನನ್ನು ಹೊರಗಟ್ಟಿ ರಾವಣನು ತಪ್ಪಿತಸ್ಥನೆನಿಸಿಕೊಂಡಿದ್ದಾನೆ. ಅದನ್ನೇ ಅವನ ತಪ್ಪುಗಳನ್ನೇ ತಿಳಿ ಹೇಳಿ ಎಚ್ಚರಿಸಿ ಆಗಲೂ ಅವನು ದಾರಿಗೆ ಬಾರದಿದ್ದರೆ ಅವನು ಹಾಗೂ ಅವನ ಅನುಯಾಯಿಗಳು ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ. ಸ್ಪಷ್ಟವಾಗಿ ಅದನ್ನು ಕೂಡ ಅವನಿಗೆ ತಿಳಿಸಿ ಒಪ್ಪಂದವನ್ನು ಅಲ್ಲಿಯೇ ಮುರಿದು ನೀನೇ ಮತ್ತು ರಾವಣನಲ್ಲಿ ಯುದ್ಧ ಮಾಡುವುದು ವಿಹಿತವು. ಮೇಲಾಗಿ ಅದೇ ನಿನ್ನ ಕರ್ತವ್ಯವು. ತನ್ನಲ್ಲಿ ಅಧಿಕಾರ ಉಂಟೆಂದು ಅದರಿಂದಲೇ ಕೊಬ್ಬಿ ಸಜ್ಜನನೂ ನೀತಿವಂತನೂ ಧರ್ಮಜ್ಞನೂ ಆಗಿರುವ ತನ್ನ ತಮ್ಮನನ್ನು ಯಾವ ತಪ್ಪೂ ಇಲ್ಲದೆ ದೇಶದಿಂದ ಹೊರಗೊಟ್ಟಿದುದು ತನ್ನ ಅಧಿಕಾರದ ದುರುಪಯೋಗವಾಗಿದೆ. ಪ್ರಾಪ್ತವಾದ ಅಧಿಕಾರವನ್ನು ಸ್ವೇಚ್ಛೆಯಿಂದ ದುರುಪಯೋಗಪಡಿಸುವ ಅರಸನು ಉತ್ತಮ ರಾಜರ ಗೌರವಕ್ಕೆ ಪಾತ್ರನಲ್ಲ, ತನ್ನ ದೇಶದ ಹಿತವಂತನಲ್ಲ. ಪ್ರಜಾಪಾಲಕನು ದೇಶಕ್ಕೆ ಹಿತವನ್ನುಂಟು ಮಾಡುವಂತೆ ನಡೆದುಕೊಳ್ಳದಿದ್ದರೆ ಅದು ದ್ರೋಹವಾಗುತ್ತದೆ. ದೇಶಕ್ಕೆ ದ್ರೋಹವನ್ನೆಣಿಸುವವನು ಅರಸನೇ ಇದ್ದರೂ ಶಿಕ್ಷಾರ್ಹನು. ಪ್ರಜೆಗಳೇ ಅವನನ್ನು ಶಿಕ್ಷಿಸಬೇಕು. ಅವರಿಂದ ಅದು ಸಾಧ್ಯವಾಗದಿದ್ದರೆ ಮಿತ್ರರಾಜರು ಆ ಕೆಲಸವನ್ನು ಮಾಡಬೇಕು. ಅವರು ಅಸಮರ್ಥರಾದರೆ ಸಮರ್ಥನಾದವನನ್ನು ಅವರು ಕೂಡ ಅನುಸರಿಸಿ ನಡೆದು ಅಪರಾಧಿಗೆ ಶಿಕ್ಷೆ ಮಾಡಿಸಬೇಕು. ಯಾರೂ ಆ ಕೆಲಸವನ್ನು ಮಾಡದಿದ್ದರೆ ಬ್ರಾಹ್ಮಣರು, ತಪಸ್ವಿಗಳು, ಋಷಿಗಳು ಅದಕ್ಕೆ ಅಧಿಕಾರಿಗಳಾಗುತ್ತಾರೆ. ಹಿಂದೆ ನಮ್ಮ ಸೂರ್ಯವಂಶದ ಒಂದು ಶಾಖೆಯಲ್ಲಿ ವೇನನೆಂಬ ಅರಸನೊಬ್ಬನು ಸ್ವೇಚ್ಛಾಚಾರಿಯಾಗಿ ವರ್ತಿಸಿ ಧರ್ಮದ್ರೋಹಿಯಾಗಿದ್ದನು. ಅವನ ಉಪಹತಿಯನ್ನು ತಾಳಲಾರದೆ ಸರಿಯಾಗಿ ಸಮರ್ಥರೂ ಸಿಗದೆ ಸಪ್ತಋಷಿಗಳೇ ಅವನನ್ನು ಮಂತ್ರಪೂತವಾದ ಮೇಖಲೆಯ ಹುರಿಯಿಂದ ಕೊರಳನ್ನು ಬಿಗಿದು ಸಂಹಾರ ಮಾಡಿದ್ದರು. ರಾಜ್ಯದ ಪರಿಧಿಯನ್ನೇ ಮೇಖಲೆ ಎಂದು ಹೇಳುತ್ತಾರೆ. ಆ ದೇಶದ ಗಡಿಯವರೆಗಿನ ಸಕಲವೂ ದುಷ್ಟಪ್ರಭುವಿನ ಸಂಹಾರಕ್ಕಾಗಿ ನಿಯತಗೊಂಡಿತೆಂಬುದನ್ನು ಸೂಚಿಸುವುದಕ್ಕಾಗಿಯೇ ಮೇಖಲೆ ಎಂಬ ಹುಲ್ಲಿನ ಹುರಿಯಿಂದ ಆ ಮಹರ್ಷಿಗಳು ಮೇನನ ಸಂಹಾರ ಕಾರ್ಯವನ್ನು ಪೂರೈಸಿದರು. ಆದರೆ ಅವನು ಸಂತಾನಹೀನನಾಗಿದ್ದುದರಿಂದ ಋಷಿಗಳು ದರ್ಬೆಯ ಕುಚ್ಚಿನಿಂದ ಶಾಸ್ತ್ರೋಕ್ತವಾಗಿ ಮಂತ್ರಮುಖದಿಂದ ಅವನ ಕಳೇವರದ ಬಲದ ತೊಡೆಯನ್ನು ಮತಿಸಿ ಒಬ್ಬ ಕುಮಾರನನ್ನು ಸೃಷ್ಟಿಸಿ ಅವನಿಗೆ ಆ ರಾಜ್ಯದ ಪಟ್ಟಗಟ್ಟಿದ್ದರು. ಧರ್ಮಾತ್ಮನಾದ ಆ ಬಾಲಕನೇ ಪೃಥು ಚಕ್ರವರ್ತಿ ಎಂದು ಮೆರೆದವನು. ವಿ ಎನ್ ಭಾಗವತ್ ಬರ್ಬಳ್ಳಿ.